ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಬಿಕಾ ಹರೀಶ್ ಕಿಚನ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಏನಂದರೆ ಮೋದಕ ಮಾಡ್ತಾಯಿದ್ದೀನಿ. ಗಣೇಶ ಗೌರಿ ಸ್ಪೆಷಲ್ ಮೋದಕ. ಗಣೇಶನಿಗೆ ತುಂಬ ಪ್ರಿಯವಾದ ಮೋದಕ ಮಾಡ್ತಾಯಿರೋದು. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಒಂದು ಕಪ್ಪಾಗಷ್ಟು ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ಮತ್ತು ಏಲಕ್ಕಿ ಮತ್ತು ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ತುಪ್ಪ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಏನು ಮಾಡ್ತಾಯಿದ್ದೀನಿ, ಸ್ಟವ್ ಹಚ್ಕೊಂಡು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೇ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಏನಕ್ಕೆ ಹಾಕ್ಕೊತಾ ಇದ್ದೀನಿ ಅಂದರೆ, ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗಂಟು ಆಗಲ್ಲ ಹಿಟ್ಟು. ಅದರಿಂದ ಅಕ್ಕಿ ಹಿಟ್ಟು ಹಾಕಿ ಒಂದು ಸ್ವಲ್ಪ ಚೆನ್ನಾಗೆ ಮಿಕ್ಸ್ ಮಾಡ್ಕೊತೀನಿ. ಇದನ್ನೆಲ್ಲ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀವಲ್ಲ, ಅದು ಗಂಟು ಆ ಥರ ಆಗಬಾರ್ದು. ಹಂಗಾಗಿ ಸ್ಪೂನಲ್ಲೇ ಸ್ವಲ್ಪ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಮತ್ತು ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗೆ ಕಲಿಸ್ಬೇಕು. ಬಿಸಿ ಆಗ್ತಾ ಕರಗ್ತಾ ಅದು ಕಲಸೋಗ್ಬಿಡುತ್ತೆ. ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಕುದಿ ಬಂದಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಈಗ ನೋಡಿ, ನೀರೆಲ್ಲ ಕಾದಿದೆ. ಈಗ ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬೇಗನೆ ಕಲಿಸ್ಕೊಬೇಕು, ಇಲ್ಲಾಂದರೆ ಗಂಟು ಆಗ್ಬಿಡುತ್ತೆ. ಚೆನ್ನಾಗೆ ಕೈ ಬಿಡ್ದಂಗೆ ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ಗಟ್ಟಿಗೆ ಇರಬೇಕು, ತೆಳ್ಳಗಿರಬಾರ್ದು. ತೆಳ್ಳಗಿದ್ರೆ ಚೆನ್ನಾಗಿರಲ್ಲ, ಚೆನ್ನಾಗಿ ಬರಲ್ಲ, ಮೋದಕನೂ ಚೆನ್ನಾಗಿ ಬರಲ್ಲ. ಹಂಗಾಗಿ ಒಂದು ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು. ಇದನ್ನೆಲ್ಲ ಒಂದು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಒಂದು ಸ್ವಲ್ಪ ಚೆನ್ನಾಗೆ ಕಲಿಸ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈ ಥರ ಪುಡಿಯಾಗೆ ಗಟ್ಟಿಯಾಗಿರಬೇಕು. ಆಗ ಚೆನ್ನಾಗಿ ಲಟ್ಟಿಸ್ಕೊಂಡ್ರೆ ಅದು ಸ್ಮೂತಾಗಿ ಆಗುತ್ತೆ. ಈಗ ಇದಾಗಿದೆ. ಈಗ ಸ್ಟವ್ ಹಾಕ್ಕೊತಾ ಇದ್ದೀನಿ. ಪ್ಲೇಟ್ಗೆ ಹಾಕ್ಕೊಂಡಾದ್ಮೇಲೆ ಅದನ್ನು ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಇದನ್ನು ಚೆನ್ನಾಗಿ ಲಟ್ಟಿಸ್ಕೋಬೇಕು. ನೋಡಿ, ಈಗ ಇದ್ರ ಜೊತೆಗೆ ತುಪ್ಪ ಕೂಡ ಹಾಕ್ಕೊಂಡು ಲಟ್ಟಿಸ್ಕೋಬೋದು. ಅಂದರೆ ಚೆನ್ನಾಗಿ ನಾದಬೇಕು. ಇದನ್ನು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ನಾದೋದ್ರಿಂದ ಮೋದಕ ಚೆನ್ನಾಗಿ ಬರುತ್ತೆ. ತಿನ್ನೋದಕ್ಕೂ ಚೆನ್ನಾಗಿ ಸಾಫ್ಟಾಗಿರುತ್ತೆ, ಗಂಟಿರಲ್ಲ. ಹಂಗಾಗಿ ಇದನ್ನು ಚೆನ್ನಾಗೆ ನಾದ್ಕೋಬೇಕಾಗುತ್ತೆ. ಬಿಸಿ ಇರುತ್ತೆ, ನೋಡ್ಕೊಂಡು ನಾದ್ಕೋಬೇಕು. ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಚೆನ್ನಾಗೆ ನಾದ್ಕೊತಾ ಇದ್ದೀನಿ. ಬಿಸಿ ಇದ್ದಾಗಲೇ ನಾದ್ಕೋಬೇಕು, ಇಲ್ಲಾಂದರೆ ಗಟ್ಟಿಗಾಗ್ಬಿಟ್ರೆ ಅದು ನಾದಕ್ಕಾಗಲ್ಲ, ಗಟ್ಟಿಗಾಗ್ಬಿಡುತ್ತೆ. ಹಂಗಾಗಿ ಈಗ ಬಿಸಿಲೇ ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ನೋಡಿ, ಈಗ ಇದನ್ನೆಲ್ಲ ನಾದ್ಕೊಂಡು ಚೆನ್ನಾಗೆ ಮುದ್ದೆ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಆಗಬೇಕು. ಈ ಥರ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬಂದಿದೆ. ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ. ನೋಡಿ, ಈಗ ಒಂದು ಬಟ್ಲಲ್ಲಿ ಮುಚ್ಚಿಟ್ಬಿಡ್ತೀನಿ. ಬಟ್ಲಿಟ್ಬಿಟ್ಟು ಮುಚ್ಚಿಟ್ಬಿಟ್ಟು ಅದನ್ನು ಸ್ವಲ್ಪ ಬೆಚ್ಚಗೆ ಇರಬೇಕು. ಗಟ್ಟಿಗಾಗ್ಬಿಟ್ರೆ ನಾವು ಮೋದಕ ಮಾಡೋಕ್ಕಾಗಲ್ಲ. ಹಂಗಾಗಿ ಅದನ್ನು ಮುಚ್ಚಿಡ್ತಾ ಇದ್ದೀನಿ. ಈಗ ಸ್ಟವ್ ಹಚ್ಚಿ ಫ್ಯಾನ್ ಇಟ್ಟಿದ್ದೀನಿ. ಫ್ಯಾನ್ಗೆ ನಾನು ಅರ್ಧ ಕಪ್ ಆಗೋಷ್ಟು ಜಜ್ಜಿಟ್ಕೊಂಡಿರೋ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡು 2 ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಜಾಸ್ತಿ ಹಾಕಬಾರ್ದು, ಇಲ್ಲಾಂದರೆ ಚೆನ್ನಾಗಿರಲ್ಲ. ನೀರು 2 ಸ್ಪೂನ್ ಅಷ್ಟು ಆದರೆ ಸಾಕಾಗುತ್ತೆ. ಇದು ಬೆಲ್ಲ ಕರಗಕ್ಕಷ್ಟೇ ನಾವು ನೀರು ಹಾಕ್ಕೊತಾ ಇರೋದು. ಮತ್ತು ಇದನ್ನೆಲ್ಲ ಚೆನ್ನಾಗೆ ಕರಗಿಸ್ಬೇಕು. ಬೆಲ್ಲನೆಲ್ಲ ಗಂಟು ಇರೋ ಥರ ಮಾಡಬಾರ್ದು. ಇದನ್ನೆಲ್ಲ ಚೆನ್ನಾಗಿ ಕರಗಬೇಕು. ಅಲ್ಲಿವರೆಗೂ ನಾವು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಒಂದು ಸ್ವಲ್ಪ ಚೆನ್ನಾಗೆ ಕಲಿಸ್ಕೊತಾ ಇದ್ದೀನಿ. ನೋಡಿ, ಅದು ಬೆಲ್ಲನ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕು. ನಾವು ಇನ್ನೂ ಸ್ವಲ್ಪ ನೀರು ಬೇಕಂದರೆ ಬೇಕಂದರೆ ನಾವು ಸೋಸ್ಕೋಬೋದು. ಇದರಲ್ಲಿ ಚೆನ್ನಾಗಿದೆ ಬೆಲ್ಲ, ಇದರಲ್ಲಿ ಏನು ಕಲ್ಲಿಲ್ಲ. ಹಂಗಾಗಿ ನಾನು ಇದನ್ನು ಏನು ಸೋಸ್ಕೊಳ್ಳೋಕೆ ಹೋಗಲ್ಲ. ಹಾಗೆ ನಾನು ತೆಂಗಿನಕಾಯಿ ಹಾಕ್ಕೊತೀನಿ. ನೋಡಿ, ಈಗ ಬೆಲ್ಲ ಎಲ್ಲ ಕರಗಿದೆ. ಈಗ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಕೊಟ್ಕೊತೀನಿ. ಬೆಲ್ಲ ಮತ್ತು ತೆಂಗಿನಕಾಯಿಯ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಏಲಕ್ಕಿ ಪೌಡರ್ನ ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ.
ಏಲಕ್ಕಿ ಪೌಡರ್ ಹಾಕಿದ್ಮೇಲೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಅದರಲ್ಲಿ ನೀರಿನ ಅಂಶ ತೆಂಗಿನಕಾಯಲ್ಲಿ ನೀರಿನ ಅಂಶ ಬರುತ್ತೆ. ಆ ನೀರಿನ ಅಂಶ ಹೋಗೋವರೆಗೂ ನಾವು ಇದನ್ನು ಕೈ ಬಿಡದಂಗೆ ಚೆನ್ನಾಗಿ ಕಲಿಸ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡೆ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಗಟ್ಟಿ ಕೂಡ ಆದ್ರೂ ಚೆನ್ನಾಗಿರಲ್ಲ, ಮೀಡಿಯಮಾಗಿ ಆಗಬೇಕು. ಸಿಮ್ಮಲ್ಲೇ ಇಟ್ಕೊಂಡು ಆ ನೀರು ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ನೀರೆಲ್ಲ ಬಿಟ್ಕೊತಾ ಇದೆ. ಆ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನಾವು ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಣೇಶನ ಹಬ್ಬಕ್ಕೆ ಈ ಥರ ಮೋದಕ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಮತ್ತು ಗಣೇಶನಿಗೆ ತುಂಬ ಪ್ರಿಯವಾದ ಮತ್ತು ಇಷ್ಟವಾದ ಮೋದಕ ಅಂತ ಹೇಳ್ಬೋದು. ನೋಡಿ ನೀರಿನ ಅಂಶ ಎಲ್ಲ ಸ್ವಲ್ಪ ಡ್ರೈ ಆಗಿದೆ. ಇನ್ನೊಂದು ಸ್ವಲ್ಪ ಡ್ರೈ ಮಾಡ್ಕೊಬೇಕು. ತೆಂಗಿನಕಾಯಿ ಎಲ್ಲ ಒಂದು ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಗಟ್ಟಿಗೆ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಗಟ್ಟಿಗೆ ಆಗಿಬಿಡುತ್ತೆ. ಹಂಗಾಗಿ ನಾವು ಇದನ್ನು ಸ್ವಲ್ಪ ನೀರೆಲ್ಲ ಡ್ರೈ ಆಗೋ ನೋಡಿಕೊಂಡ್ರು ಆಮೇಲೆ ನಾವು ಇಳಿಸ್ಕೋಬೇಕು. ಇದನ್ನು ಆಲ್ಮೋಸ್ಟ್ ನೀರೆಲ್ಲ ಡ್ರೈ ಆಗಿದೆ. ಇನ್ನೊಂದು ಸ್ವಲ್ಪ ಕಲಿಸ್ಬಿಟ್ಟು ಆಮೇಲೆ ನಾನು ಸ್ಟವ್ ಆಫ್ ಮಾಡ್ಕೊತೀನಿ. ಈಗ ತೆಂಗಿನಕಾಯಿ ಹೂರಣ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ಹಾರಕ್ಕೆ ಬಿಡ್ತೀನಿ. ಆರಿದ ಮೇಲೆ ಇದನ್ನು ಚಿಕ್ಕದಾಗೆ ಉಂಡೆ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊತೀನಿ. ಈಗ ಹಿಟ್ಟನ್ನ ನಾನೀಗ ಚಿಕ್ಕ ಉಂಡೆದಾಗಿ ಮಾಡ್ಕೊತೀನಿ. ಮೋದಕ ಮೋಲ್ಡ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು. ಇದರಲ್ಲಿ ನಾನು 2 ಭಾಗ ಮಾಡ್ಕೊತೀನಿ. ದಪ್ಪದ ಉಂಡೆ ಮಾಡಿಕೊಂಡೆ, ಇದರಲ್ಲಿ 2 ಭಾಗ ಮಾಡ್ಕೊತೀನಿ. ಇದು ಮೋದಕ ಮೋಲ್ಡು, ಆ ಮೋಲ್ಡಲ್ಲೇ ಮಾಡ್ಕೊತಾ ಇರೋದು. ಈಗ ಉಂಡೆಗಳಾಗಿ ಮಾಡಿಕೊಂಡು ಇಟ್ಕೊತೀನಿ. ಚೆನ್ನಾಗಿ ಕೈಯಲ್ಲೇ ನಾದಬೇಕು, ಗಟ್ಟಿಗೆ ಆಗಬಾರ್ದು. ಅದೊಂದು ಸ್ವಲ್ಪ ಗಟ್ಟಿಗೆ ಆರಿದ್ಮೇಲೆ ಅದೇನಾಗುತ್ತೆ ಅಂದರೆ ಗಟ್ಟಿಗೆ ಬಂದುಬಿಟ್ಟಿರುತ್ತೆ. ಆಗ ತುಪ್ಪ ಕೈಗೆ ಸವರ್ಕೊಂಡು ಇದನ್ನು ಚೆನ್ನಾಗಿ ಥರ ಕೈಯಲ್ಲೇ ನಾದ್ಕೊಬೇಕು. ನಾದ್ಕೊಂಡು ಉಂಡೆಗಳು ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಉಂಡೆ ಮಾಡಿ ಸೈಡಲ್ಲಿ ಇಟ್ಕೊಂಡು ಮತ್ತು ತೆಂಗಿನಕಾಯಿನ ಹೂರ್ಣ ಕೂಡ ಉಂಡೆ ಮಾಡಿ ಚಿಕ್ಕ ಉಂಡೆಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ. ನೋಡಿ ಅಷ್ಟು ಸ್ಮೂತಾಗಿ ಗಟ್ಟಿಗಾಗಿದೆ. ಒಂದು ಸ್ವಲ್ಪ ಈಗ ಈ ಥರ ಒಂದು ಉಂಡೆ ತೊಗೊತೀನಿ. ಒಂದು ಸ್ವಲ್ಪ ಮೋಲ್ಡ್ ಚಿಕ್ಕದಾಗಿದೆ, ಒಂದು ಸ್ವಲ್ಪ ದೊಡ್ಡದಾಗ್ಬಿಡ್ತು, ಎಕ್ಸ್ಟ್ರಾಸ್ ಎಲ್ಲ ಬಂದ್ಬಿಡುತ್ತೆ. ಹಂಗಾಗಿ ಒಂದು ಉಂಡೆಯಲ್ಲಿ ಎರಡು ಮೋದಕ ಆಗುತ್ತೆ. ಈ ಥರ ಬಟ್ಲು ಥರ ಮಾಡಿಕೊಂಡು ನೀಟಾಗೆ ಅದೆಲ್ಲ ಒಡೆದೋಗ್ಬಿಡುತ್ತಾ ಇರುತ್ತೆ. ಅದನ್ನು ನೋಡಿಕೊಂಡು ನೀಟಾಗೆ ನಾವು ಬಟ್ಲು ಥರ ಮಾಡ್ಕೊಬೇಕು. ಮಾಡಿಕೊಂಡು ಇದನ್ನು ಫಿಲ್ ಮಾಡಿಕೊಂಡು ಈ ಥರ ಮಾಡ್ಕೋಬೇಕಾಗುತ್ತೆ. ದೊಡ್ಡ ಮೋಲ್ಡು ಕೂಡ ಸಿಗುತ್ತೆ, ಇದು ಚಿಕ್ಕ ಮೋಲ್ಡು, ಹಂಗಾಗಿ ಒಂದು ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊತೀನಿ. ಇದು ಸ್ವಲ್ಪ ದೊಡ್ಡದಾಗಿದೆ, ಎಕ್ಸ್ಟ್ರಾಸ್ ಎಲ್ಲ ಬಂದ್ಬಿಡುತ್ತೆ. ನೋಡಿ ಥರ ಪ್ರೆಸ್ ಮಾಡಿದ್ರೆ ಎಕ್ಸ್ಟ್ರಾಸ್ ಎಲ್ಲ ಬಂದ್ಬಿಡುತ್ತೆ. ಈಗ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ ಈ ಥರ ಮೋದಕ ಬಂದಿದೆ. ಇದೇ ಥರ ಚಿಕ್ಕದಾಗಿ ಮಾಡ್ಕೊತೀನಿ. ಒಂದು ಸ್ವಲ್ಪ ಆಚೆ ಬಂದುಬಿಟ್ಟಿದೆ, ಯಾಕಂದರೆ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿಬಿಟ್ಟಿದೆ, ಹಂಗಾಗಿ ಆಚೆ ಬಂದಿದೆ. ಚಿಕ್ಕದಾಗಿ ಮಾಡ್ಕೋಬೇಕು. ಮೋಲ್ಡು ನೋಡಿಕೊಂಡು ಮೋದಕ ಮೋಲ್ಡು ಯಾವ ಥರ ಇರುತ್ತೋ ಅದ್ರ ಮೇಲೆ ನಾವು ಚಿಕ್ಕದಾಗೆ ಉಂಡೆ ಮಾಡ್ಕೋಬೇಕು. ನೋಡಿ ಈ ಥರ ಚಿಕ್ಕದಾಗೆ ಮಾಡಿಕೊಂಡ್ರೆ ಮೋದಕ ರೆಡಿ ಆಗುತ್ತೆ. ನೋಡಿ ಇದು ಚೆನ್ನಾಗಿ ಬಂದಿದೆ.
ಎಲ್ಲ ಮೋದಕಗಳನ್ನ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಮೋದಕಗಳೆಲ್ಲ ರೆಡಿ ಆಗಿದೆ ನೋಡಿ, ಎಲ್ಲ ಆಯಿತು. ಈಗ ಇದನ್ನು ಸ್ಟೀಮ್ ಕೊಟ್ಟು ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಸ್ಟೀಮ್ ಕೊಟ್ಟರೆ ಮೋದಕ ರೆಡಿ ಆಗುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ, ಹಾಗೆ ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ಇಡ್ಲಿ ಪ್ಲೇಟ್ ತೊಗೊಂಡಿದ್ದೀನಿ. ಇಡ್ಲಿ ಪ್ಲೇಟ್ಗೆ ತುಪ್ಪನ ಸವರ್ಕೊತಾ ಇದ್ದೀನಿ ನೋಡಿ. ಈ ಥರ ತುಪ್ಪ ಸವರ್ಕೊಬೇಕು. ಇದರಲ್ಲಿಟ್ಟು ಸ್ಟೀಮ್ ಕೊಟ್ಕೊತೀನಿ. ಇವಾಗ ಇನ್ನೊಂದಕ್ಕೂ ಕೂಡ ತುಪ್ಪ ಸವರ್ಕೊತಾ ಇದ್ದೀನಿ. ಈಗ ಮೂರು ಮೋದಕಗಳನ್ನ ಇದ್ರ ಜೊತೆ ಇಟ್ಕೊತೀನಿ. ಎಲ್ಲ ಮೋದಕಗಳನ್ನ ಪ್ಲೇಟ್ಗೆ ಹಾಕಿ ಸ್ಟೀಮ್ ಇಡಬೇಕು. ಇಡ್ಲಿ ಪ್ಲೇಟ್ಗೆಲ್ಲ ಮೋದಕ ಎಲ್ಲ ಇಟ್ಟಿದ್ದಾಗಿದೆ. ಈಗ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಅದು ಬಿಸಿಯಾಗಿದೆ. ಈಗ ಇಡ್ಲಿ ಪ್ಲೇಟ್ಗಳನ್ನ ಒಂದೊಂದೇ ಇಡ್ತಾ ಇದ್ದೀನಿ. ಒಂದು 5 ನಿಮಿಷ ಸ್ಟೀಮ್ ಆದರೆ ಸಾಕಾಗುತ್ತೆ. ಈಗ ಇನ್ನೊಂದು ಪ್ಲೇಟ್ ಕೂಡ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಮುಚ್ಚಿಟ್ಟು 5 ನಿಮಿಷ ಸಾಕು, ಬೆಂದರೆ 5 ನಿಮಿಷ ಬಿಟ್ಟು ಆಮೇಲೆ ಓಪನ್ ಮಾಡೋಣ. ಈಗ ಕ್ಲೋಸ್ ಮಾಡಿ 5 ನಿಮಿಷ ಬಿಡ್ತೀನಿ. ಈಗ 5 ನಿಮಿಷ ಆಗಿದೆ. ಈಗ ಓಪನ್ ಮಾಡಿ ನೋಡೋಣ ಹೇಗೆ ಬೆಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಮೋದಕ ಆಗಿದೆ, ಚೆನ್ನಾಗಿ ಸ್ಟೀಮ್ ಆಗಿದೆ ನೋಡಿ. ಈಗ ಮೋದಕ ರೆಡಿ ಆಗಿದೆ. ಗಣೇಶನಿಗೆ ಅತ್ಯಂತ ಪ್ರಿಯವಾದ ಮೋದಕ ಅಂತಲೇ ಹೇಳ್ಬೋದು. ಗಣೇಶನ ಹಬ್ಬಕ್ಕೆ ಪ್ರತಿಯೊಬ್ಬರು ಮನೇಲಿ ಈ ಥರ ಮಾಡಿಕೊಂಡು ಗಣೇಶನಿಗೆ ನೈವೇದ್ಯ ಮಾಡಿ. ಈಗ ರೆಡಿಯಾಗಿರೋ ಮೋದಕನ ಈಗ ಪ್ಲೇಟ್ಗೆ ಸರ್ವಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ. ಒಂದೊಂದೇ ಇಡ್ತಾ ಇದ್ದೀನಿ. ಅದು ತುಂಬ ಬಿಸಿ ಬಿಸಿಯಾಗಿದೆ, ತುಂಬ ಟೇಸ್ಟಿಯಾಗಿರೋ ಕೂಡ ಇರುತ್ತೆ. ಪ್ರತಿಯೊಬ್ಬರು ಮನೇಲಿ ಮಾಡಿ ಮತ್ತು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ತುಂಬ ಸಾಫ್ಟಾಗಿ, ಸ್ಮೂತಾಗಿ, ಟೇಸ್ಟಿಯಾಗಿ
ಬಂದಿರೋ ಮೋದಕ ನೋಡಿ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿರೋ ಮೋದಕ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಸಪೋರ್ಟ್ ಮಾಡಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಬಯಸ್ತೀನಿ. ನೀವು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ. ಹೀಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿ. ಇನ್ನೊಂದು ರೆಸಿಪಿ ಜೊತೆ ಸಿಗೋಣ. ಬಾಯ್ ಫ್ರೆಂಡ್ಸ್.